ನಟ ನಿರ್ದೇಶಕ ಉಪೇಂದ್ರ ಅವರ ಬಹುನಿರೀಕ್ಷಿತ ಸಿನಿಮಾ UI ಸಿನಿಮಾ ಇವತ್ತು ತೆರೆ ಕಂಡಿದೆ. ಒಂದು ಒಳ್ಳೆ ರೀತಿಯ ರೆಸ್ಪಾನ್ಸ್ ಅಂತೂ ಸಿಕ್ಕಿದೆ. ಮೊದಲ ದಿನವೇ ಅಂದರೆ ಈಗ ಮೊದಲ ಶೋ ಈಗಾಗಲೇ ಆರಂಭ ಆಗಿದೆ. 5 ಭಾಷೆಗೆ ತೆರೆಗೆ ಬಂದಿರುವಂಥ ಸಿನಿಮಾ ಇದು. ಉಪೇಂದ್ರ ನಿರ್ದೇಶಿಸಿ ನಟಿಸಿರುವಂಥ UI ಸಿನಿಮಾ ಬಿಡುಗಡೆ ಆಯಿತು. ಸೊ UI ಹೊಸ ಪ್ರಪಂಚಕ್ಕೆ ಅಭಿಮಾನಿಗಳು ಮನಸೋತಿದ್ದಾರೆ. 5 ಭಾಷೆಗಳಲ್ಲಿ ಬೆಳ್ಳಿ ತೆರೆಗೆ ಅಪ್ಪಳಿಸಿದೆ ಈ ಸಿನಿಮಾ. UI ಸಿನಿಮಾದ ಟಿಕೆಟ್ ಈಗಾಗಲೇ ಸೋಲ್ಡ್ ಔಟ್ ಆಗಿದೆ. ಸೊ ಭರ್ಜರಿ ಆಗಿರುವಂಥ ಓಪನಿಂಗ್ ಅಂತೂ ಪಡೆದುಕೊಂಡಿದೆ. ಸೊ ಆನ್ಲೈನ್ ಬುಕ್ಕಿಂಗಲ್ಲೇ ದಾಖಲೆ ಮಾಡಿರುವಂಥದ್ದು ಈ ಸಿನಿಮಾ ಹೊಸ ದಾಖಲೆ ಮಾಡಿದೆ. ಸೊ ಕನ್ನಡ ಸಿನಿಮಾಗಳು ಇಲ್ಲಿಯವರೆಗೂ ಮಾಡಿರದ ಹೊಸ ದಾಖಲೆಯನ್ನು ಮಾಡಿರೋದು ವಿಶೇಷ. ಇನ್ನು ಸಿನಿಮಾದ ನಿರ್ಮಾಪಕ ಲಹರಿ ವೇಲು ಇದನ್ನು ತುಂಬಾ ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ. ಸೊ UI ಹೊಸ ಪ್ರಪಂಚಕ್ಕೆ ಅಭಿಮಾನಿಗಳಂತೂ ಮನಸೋತಿದ್ದಾರೆ. 5 ಭಾಷೆಯಲ್ಲಿ ಈ ಸಿನಿಮಾ ಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಫೋನ್ ಸಂಪರ್ಕದಲ್ಲಿದ್ದಾರೆ. ಯಶೋಧ, ಮೊದಲ ದಿನವೇ ಅಂದರೆ ಮೊದಲ ಶೋನಲ್ಲೇ ಭರ್ಜರಿ ಆಗಿರುವಂಥ ರೆಸ್ಪಾನ್ಸ್ ಸಿಕ್ಕಿದೆ. ಓಪನಿಂಗ್ ಅಂತೂ ಭರ್ಜರಿಯಾಗಿ ಪಡೆದುಕೊಂಡಿರುವಂಥದ್ದು. ಸೊ ನಮ್ಮ ರಾಜ್ಯ ಅಂತ ಬಂದಾಗ ಎಷ್ಟು ಥಿಯೇಟ್ರಲ್ಲಿ ಈ ಸಿನಿಮಾ ತೆರೆಗೆ ಬರ್ತಾ ಇದೆ? ಎಸ್ ಹೇಮಕುಮಾರ್, ಬಹು ನಿರೀಕ್ಷೆಯ ಸಿನಿಮಾ UI ಅಂತಾನೆ ಹೇಳ್ಬಹುದು. AI ತರ UI ಏನು ಅನ್ನೋ ಪ್ರಶ್ನೆ ಎಲ್ಲ 100% ಎಲ್ಲರಿಗಿತ್ತು. ಏನಾದ್ರು ನಾನು ನೀನಾ ಅಥವಾ ನೀನು ನಾನಾ ಅನ್ನೋದಕ್ಕೆ ಸಂಬಂಧ ಟೈಟಲೇ ಒಂದು ಹವಾ ಕ್ರಿಯೇಟ್ ಮಾಡಿತ್ತು. ಇದನ್ನೆಲ್ಲ ಗಮನಿಸಿದಾಗ ಉಪೇಂದ್ರ ಅವರ ಇಂಟೆಲಿಜೆನ್ಸ್ UI ಅಂತಂದ್ರೆ ಅಂತ ಆ ರೀತಿ ಚರ್ಚೆಗಳ ನಡುವೆ ಫೈನಲಿ ಇವತ್ತು UI ಸಿನಿಮಾ ತೆರೆಯ ಮೇಲೆ ಅಪ್ಪಳಿಸಿ ಬೊಬ್ಬಿರ್ತಾ ಇದೆ ಅಂತಾನೆ ಹೇಳಬಹುದು. ಸುಮಾರು 2,000ಕ್ಕೂ ಹೆಚ್ಚು ಥಿಯೇಟರ್ನಲ್ಲಿ ಇವತ್ತು ಸಿನಿಮಾ ರಿಲೀಸ್ ಆಗ್ತಾ ಇರುವಂತದ್ದು. ಪ್ಯಾನ್ ಇಂಡಿಯಾ ಸಿನಿಮಾ 5 ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಆಲ್ರೆಡಿ ಕೆಲವು ಕಡೆ ಶೋ ಶುರುವಾಗಿದೆ. ಇನ್ನು 10 ಗಂಟೆಗೆ ಇನ್ನೊಂದು ಶೋ ಶುರುವಾಗುತ್ತೆ. ಕೆಲವು ಕಡೆ ಮಾತ್ರ ಬೆಳಗ್ಗೆ 6 ಗಂಟೆಗೆ ಶೋ ಶುರುವಾಗಿರುವಂಥದ್ದು. ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ. 2040ಕ್ಕೆ ಹೋಗಿ 2040 ಹೇಗಿರಬಹುದು, ಇದೇ ರೀತಿಯ ಸಮಸ್ಯೆಗಳು ಮುಂದುವರೆದ್ರೆ ಯಾವೆಲ್ಲ ರೀತಿಯ ಸಮಸ್ಯೆಗಳು ಇರಬಹುದು ಮುಂದಿನ ದಿನಗಳಲ್ಲಿ ಅನ್ನೋದನ್ನ ಅತ್ಯದ್ಭುತವಾಗಿ ಕಟ್ಟಿಕೊಡುವಂತ ಪ್ರಯತ್ನವನ್ನ ಉಪ್ಪಿ ಅವರು ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. 10 ವರ್ಷಗಳ ಉಪ್ಪಿ 2 ಬಳಿಕ ಅವ್ರು ಯಾವಾಗ ಅವರ ಡೈರೆಕ್ಷನ್ ಅಲ್ಲಿ ಸಿನಿಮಾ ಬರುತ್ತೆ ಅಂತ ಅವ್ರ ಅಭಿಮಾನಿಗಳು ಕಾಯ್ತಾ ಇದ್ರು. ಅಂತೆಯೇ ಇದೀಗ 10 ವರ್ಷಗಳ ನಂತರದಲ್ಲಿ UI ಸಿನಿಮಾ ರಿಲೀಸ್ ಆಗಿರುವಂತದ್ದು. ಸೊ ಮಧ್ಯಾಹ್ನ 2 ಗಂಟೆಗೆ ಈ ಸಿನಿಮಾವನ್ನ ಎಕ್ಸಾಕ್ಟ್ ಆಗಿ ಜನ ಯಾವ ರೀತಿ ಸ್ವೀಕರಿಸಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಒಂದು ಪಕ್ಕಾ ಮಾಹಿತಿ ಸಿಗುತ್ತೆ ಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಯಶೋಧ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.